ಸಂಗಮ ಮಠಕ್ಕೆ ಬೀಗ ಹಾಕಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೆನ್ನೆ ಗೇಟ್ ಅನ್ನು ಮುರಿದು ಒಳಗೆ ಪ್ರವೇಶಿಸಿದವರ ವಿರುದ್ಧ ದೂರು ನೀಡಲಾಗಿದೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ವಾಕ್ತುರು ನಡೆಸಿದ್ದಾರೆ. ಬನ್ನಿ ನೋಡೋಣ. ಕೆಲವು ತಿಂಗಳುಗಳ ಹಿಂದೆ ತಣ್ಣಗಾಗಿದ್ದ ಲಿಂಗಾಯತ ಪಂಚಮಸಾಲಿ ಪೀಠದ ಬದಲಾವಣೆಯ ವಿಚಾರ ಈಗ ಮತ್ತೆ ಭುಗಿಲೆದ್ದಿರುವಂತದ್ದು. ಕಾರಣ ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ತಾಲೂಕಿನ ವಿಶ್ವಗುರು ಬಸವಣ್ಣನವರ ಐಕ್ಯ ಕ್ಷೇತ್ರ ಕೂಡಲ ಸಂಗಮದಲ್ಲಿರುವ ಲಿಂಗಾಯತ ಪಂಚಮಸಾಲಿ ಪೀಠದ ಮುಖ್ಯ ದ್ವಾರ ಏನಿದೆ ಅದಕ್ಕೆ ಈಗ ಬೀಗವನ್ನ ಜಡಿಯಲಾಗಿದೆ. ಮಾಹಿತಿಯ ಪ್ರಕಾರ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ನ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರ್ ಅಂದ್ರೆ ಹುಣಗುಂದದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಅವರ ಸೂಚನೆಯ ಮೇರೆಗೆ ಈಗ ಈ ಬೀಗವನ್ನ ಜಡಿಯಲಾಗಿದೆ ಎನ್ನುವ ಮಾತು ಕೇಳಿ ಬಂದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಹುಣಗುಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇರುವುದರಿಂದ ಅವುಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಇಲ್ಲಿ ಈ ರೀತಿ ಒಂದು ಕೀಲಿ ಹಾಕುವ ವ್ಯವಸ್ಥೆಯನ್ನ ಮಾಡಲಾಗಿದೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಇನ್ನು ಈ ಕುರಿತಂತೆ ಮಾತನಾಡೋದಕ್ಕೆ ಸ್ವತಃ ಚಂದ್ರಶೇಖರ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಈ ಮಠದ ವ್ಯವಸ್ಥಾಪಕರು. ಸರ್, ಮೊದಲು ಹೇಳ್ರಿ, ಈ ಬೀಗ ಯಾಕೆ ಹಾಕಿದಿರಿ, ಏನ್ ಕಾರಣ? ಸರ್, ಬೀಗ ಗೇಟ್ ಕೂರಿಸಿ ಬೀಗ ಹಾಕ್ಲೇಬೇಕು ಸರ್. ಈಗ ಕೆಲಸದ ಸಮಯ ಮುಗಿದು ಬೀಗಲೇ ಹಾಕ್ಲೇಬೇಕು. ಯಾವ ಮನೆ ಆಯ್ತು, ಯಾವ್ದೇ ಆಫೀಸ್ ಆಯ್ತು, ಮಠ ಆಯ್ತು, ಓಪನ್ ಆಯ್ತು, ಸುತ್ತಮುತ್ತ ಜಮೀನು ಪ್ರಾಣಿಗಳು ರಾತ್ರಿ ಬರ್ತಾವ ಒಳಗಡೆಗೆ ಬರಬಾರ್ದು ಅನ್ಸನ ಬೀಗ ಹಾಕಿ. ಈಗ ಅಜ್ಜಾರವ್ರು ಯಾರು ಬರೋದಿಲ್ಲನ್ರಿ? ಈಗ ಅಜ್ಜಾರವ್ರು ಇದ್ರಪ್ಪ ಅಂದ್ರೆ ಯಾರು ಬರಲ್ಲ. ಅಜ್ಜಾರ್ ಇದ್ರಪ್ಪ ಅಂದ್ರ ಏನು ನಡೆಯಲ್ಲ. ಈಗ ಅವ್ರೆಲ್ಲರೂ ಎಲ್ಲೇ ಪ್ರವಾಸ ಹೋಗ್ತಾರೆ, ಯಾವ್ದೋ ಕಾರ್ಯಕ್ರಮಕ್ಕೆ ಹೋಗ್ತಾರ, ಇಲ್ಲಿ ಇರೋರು ಬೇಕು ಸರ್. ನಾ ಸಾಯಂಕಾಲ 6 ಗಂಟೆಗೆ ಹೋಗ್ಬಿಡ್ತೀನಿ. ಯಾರೋ ಚಂದ್ರಶೇಖರ್ ಅವ್ರು ಬಂದು ಧಮಕಿ ಹಾಕಿದ್ರಂತ, ಚಾವಿ ಕೊಡ ಅಂತ ಹೇಳಿ. ಯಾಕೆ ಬಂದವ್ರು ಮರದಾಗಿದ್ದವ್ರು ಸರ್. ಅವ್ರು ಮಧ್ಯಾಹ್ನ ನಿದ್ರು ಹೋಗಿದ್ರು, ಊರ್ ಹೋಗ್ತೀವಿ ಅಂತ ಹೋಗಿದ್ರು ಸರ್. ಅವರು ಬಂದವ್ರು ಮಲ್ಲಂಗವ್ರು ನಮ್ಮ ಮನೆಗೆ ಬಂದವ್ರು. ಬೆಳಿಗ್ಗೆ ಬಂದ ಹೊಸರು ಒಳಗಡೆ ಮಲಗಿದ್ರು, ಕಿಲಿ ಮುರಿದ್ರು. ಕಿಲಿ ಮುರಿದಿದ್ರು, ರಾತ್ರಿ ಮನೆಗೆ ಬಂದಿದ್ರು. ಓಕೆ, ನೀವು ಬೆಳಗ್ಗೆ ಬಂದ ಕಿಲಿ ಮುರು ಒಳಗೆ. ಅದಕ್ಕೆ ಏನಂತ ನೀವು ಕಂಪ್ಲೇಂಟ್ ಮಾಡಿದ್ರಿ ಸರ್? ಸರ್, ಬೀಗ ಮುರಿದಾರ ಅಂತ ನಾವು ಸಮಾಜದವರಿಗೆ ಅಧ್ಯಕ್ಷರಿಗೆ ಹೇಳಿದ್ವಿ. ಮತ್ತೆ ಹಿಂಗ ಬಂದ್ ರಾತ್ರಿ ಮಾತಾಡ್ಯಾರ ಸರ್ ಅಂತ ಹೇಳಿದೆ. ಆಯ್ತು, ಕಂಪ್ಲೇಂಟ್ ಕೊಡಪ್ಪ ಅಂದ್ರೆ ಕಂಪ್ಲೇಂಟ್ ಕೊಟ್ಟಿನಿ. ಎಷ್ಟು 7 ಮಂದಿ ಮೇಲೆ ಕಂಪ್ಲೇಂಟ್ ಆಗಿದೆ? ಇವತ್ತು ಬೀಗ ಮುರ್ತಾರೆ, ನಾಳೆ ಇನ್ನೊಂದು ಮಾಡ್ತಾರೆ. ಒಬ್ಬನೇ ಹೇಳ್ತೀನಿ ಬಂದ್, ನಾಳೆ ಏನ್ಕೇನ್ ಮಾಡಿ ನಾಳೆ ಮಾಡಿ ಸರ್. ಇವತ್ತು ಅವ್ರು ಬರ್ತಾರೆ, ಇನ್ನೊಬ್ರು ಬರ್ತಾರೆ. ಇನ್ನು ಈ ಲಿಂಗಾಯತ ಪಂಚಮಸಾಲಿ ಪೀಠದ ವಿಚಾರಕ್ಕೆ ಸಂಬಂಧಪಟ್ಟಂತೆ 2A ಮೀಸಲಾತಿ ಹೋರಾಟದ ಸಂದರ್ಭದಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪನವರ್ ಹಾಗೂ ವಿಜಯಪುರದ ಶಾಸಕ ಮಾಜಿ ಕೇಂದ್ರ ಸಚಿವ ಬಸನಗೌಡ ಪಾಟೀಲ್ ಯತ್ನಾಳ್ ಇವರೆಲ್ಲರೂ ಸೇರಿ ಹೋರಾಟ ಮಾಡ್ತಾ ಇದ್ರು. ಆದ್ರೆ ಮುಂದೆ ಎಲ್ಲೋ ಒಂದ್ ಕಡೆ ಇಲ್ಲಿ ಬಿರುಕು ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ವಿಜಯಪುರದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಅವರ ಜೊತೆಗೆ ಅಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯನಿದ್ದಾರೆ. ಅವರೆಲ್ಲ ಒಂದ್ ಕಡೆ ಆಗಿ ಸರ್ಕಾರದ ವಿರುದ್ಧ ಹೋರಾಟವನ್ನ ಬೆಳಗಾವಿಯಲ್ಲಿ ಆರಂಭ ಮಾಡ್ತಾರೆ. ಅದಕ್ಕೆ ವಿರೋಧ ಕೂಡ ವ್ಯಕ್ತವಾಗುತ್ತೆ. ಹೀಗಾಗಿ ಶಾಸಕ ವಿಜಯಾನಂದ ಕಾಶಪ್ಪನವರ್ ಅವರ ಕಡೆ ಹಾಗೂ ಮತ್ತು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಮತ್ತು ಇನ್ನಿತರ ಇವರ ನಡುವೆ ಏನಿದೆ ಒಂದು ಬಿರುಕು ಉಂಟಾದ ಹಿನ್ನೆಲೆಯಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪನವರು ಪೀಠಾಧಿಪತಿಯನ್ನ ಬದಲಾವಣೆ ಮಾಡುವ ಮಾತನ್ನು ಹೇಳಿದ್ರು. ನಂತರ ಹಿರಿಯರು ಮಧ್ಯಸ್ಥಿಕೆಯನ್ನು ವಹಿಸಿ ಇದಕ್ಕೆ ಒಂದು ಇತಿಶ್ರೀಯನ್ನ ಹಾಡಿದ್ರು. ಆದ್ರೆ ಈಗ ಮತ್ತೆ ಈ ಮಠಕ್ಕೆ ಬೀಗ ಜಡಿದಿರೋದ್ರಿಂದ ಮತ್ತೆ ವಿವಾದ ಭುಗಿಲೆದ್ದಿದೆ. ಮುಂದೆ ಇದು ಮತ್ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾಯ್ದು ನೋಡಬೇಕಾಗಿದೆ. ಬಾಗಲಕೋಟೆಯಿಂದ ಸೋಮಶೇಖರ್ ಪೂಜಾರ್, ಜಿ ನ್ಯೂಸ್ ಕನ್ನಡ.